ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ, ಅದರಲ್ಲಿ 7ನೇ ವಚನವಾಗಿದೆ. ಸ್ವಾಮಿ ದೇವರೇ, ವಾಕ್ಯದೊಂದಿಗೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನಾವೆಲ್ಲ ಕೇಳುತ್ತೀವಪ್ಪ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, ಒಳ್ಳೆ ಪರಲೋಕದ ತಂದೆ. ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ಇವತ್ತು ಪ್ರತಿ ಜನಗಳಿಗೂ, ಪ್ರತಿ ಒಂದು ವಿಶ್ವಾಸಿಗಳಿಗೂ, ದೇವರ ಮಕ್ಕಳು ಅನ್ನಿಸಿಕೊಂಡವರಿಗೆ ಪವಿತ್ರಾತ್ಮರು ಒಳಗಡೆ ಕಾರ್ಯ ಮಾಡ್ತಾರೆ. ಅವರು ಹೇಳುವ ಪ್ರಕಾರನೇ ನಾವು ಜೀವಿಸ್ಬೇಕೆ ಹೊರತು ನಮ್ಮ ಇಷ್ಟದ ಪ್ರಕಾರ ಜೀವಿಸಂಗೆ ಇಲ್ಲ. ಯಾಕಂದ್ರೆ ಇದು ಲೋಕದಿಂದ ನಮ್ಮನ್ನ ಬೇರ್ಪಡಿಸಿದ್ದಾರೆ ಈ ವಾಕ್ಯದ ಪ್ರಕಾರ. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಚಟುವಟಿಕೆಗಳು, ಅನೇಕ ಸ್ವಯಂ ಇಷ್ಟದಂತೆ ನಡೆಯುವಂಥವ್ರು, ಅನೇಕ ಸ್ವಭಾವದಲ್ಲಿ ನಡೆಯಂತ ಇದ್ರ ಮಧ್ಯದಲ್ಲಿ ದೇವರ ಮಕ್ಕಳನ್ನ ಶುದ್ಧ ಮಾಡಿ ದೇವರು ಒಂದು ಸಪ್ರೇಟ್ ಮಾಡಿ ಇಟ್ಟಿರುವಾಗ ಅದ್ರ ಪ್ರಕಾರನೇ ನಾವು ಜೀವಿಸ್ಬೇಕು. ಇಲ್ಲಿ ಭಾನುವಾರನೋ ಎಲ್ಲಾ ವಾರಗಳಲ್ಲೂ ಕೆಲವೊಮ್ಮೆ ಕಾಟೇಜ್ ಪ್ರಾರ್ಥನೆ ಇರ್ಬೋದು, ಉಪವಾಸ ಪ್ರಾರ್ಥನೆ ಶುಕ್ರವಾರ ಇರ್ಬೋದು, ಈ ಪ್ರಾರ್ಥನೆಯಲ್ಲಿ ಬಂದು ಭಾಗವಹಿಸಿಕೊಂಡು ಆಲಯದಲ್ಲಿ ಮಾತ್ರ ಪರಿಶುದ್ಧ ಜೀವಿತ, ಹೊರಗಡೆ ಬಂದ ಮೇಲೆ ನಮ್ಮ ಇಷ್ಟದ ಪ್ರಕಾರ ಜೀವಿತ. ಹೀಗೆ ಈ ತರ ದೇವರು ಮೆಚ್ಚುಗೆ ಮಾಡೋದಿಲ್ಲ. ಆದ್ರೆ ಮನುಷ್ಯ ನೆನೆಸ್ಬೋದು, ನಾವು ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ವಿ, ನಾವು ಆಲಯಕ್ಕೆ ಹೋಗಿ ಬಂದ್ವಿ, ನಾವು ಉಪವಾಸ ಪ್ರಾರ್ಥನೆ ಭಾಗವಹಿಸಿದ್ವಿ, ಹಲ್ಲೆಲೂಯಾ, ಇದು ದೇವ್ರ ಮೆಚ್ಚಲ್ಲ. ಇಲ್ಲಿ ಏನ್ ಹೇಳ್ತದೆ, ಮತ್ತೆ ಒಂದ್ಸಲ ನಾನು ಇದನ್ನ ರಿಪೀಟ್ ಮಾಡಕ್ ಇಷ್ಟಪಡ್ತೇನೆ. ಆದದ್ರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ, ನೋಡಿ, ನಮ್ಮ ಹಿರಿಯರು ಪೂರ್ವಿಕರು ದೇವರಿಗೆ ಕೋಪವನ್ನೆಬ್ಬಿಸಿದರು. ಯಾಕೆ? ಹೆಸರಿಗೆ ಮಾತ್ರ ದೇವರನ್ನ ತೆಗೆದುಕೊಂಡರು, ಬಾಕಿ ಕಾರ್ಯಗಳೆಲ್ಲ ಲೋಕಕ್ಕೆ ಸಂಬಂಧಪಟ್ಟವಾದ ಜ್ಞಾನದಲ್ಲಿ ಬೇಡಿದರು. ದೇವರ ವಾಕ್ಯವನ್ನು ಓದುವಾಗ, ಧ್ಯಾನಿಸುವಾಗ, ಪವಿತ್ರಾತ್ಮರವಾಗ ನಮ್ಮ ಒಳಗೆ ಕಾರ್ಯ ಮಾಡುವಾಗ, ಮಗನೇ ಮಗಳೇ ಈ ಕೆಲಸಗಳನ್ನ ಮಾಡಬೇಡ್ರಿ. ಇದು ಪರಲೋಕ ಸಂಬಂಧಪಟ್ಟಂತ ಆ ಮಾತುಗಳಲ್ಲ, ಸ್ವಭಾವಗಳಲ್ಲ, ಜ್ಞಾನಗಳಲ್ಲ, ಬುದ್ಧಿಗಳಲ್ಲ. ನಿಮ್ಮ ಸ್ವಯಂ ಬುದ್ಧಿಗಳನ್ನ ಸೈಡಿಗೆ ಇಟ್ಬಿಟ್ಟು ಇವತ್ತು ನಾನು ಹೇಳುವ ಪ್ರಕಾರ ನೀವು ನಡೀರಿ ಅಂತ ದೇವರಾತ್ಮನು ಹೇಳ್ತಾರೆ. ಅದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೇದು. ಹಲ್ಲೆಲೂಯಾ. ನಿಮ್ಮ ಪೂರ್ವಿಕರು ಮಾಡಿದ ಹಾಗೆ ನೀವು ಮಾಡಬೇಡ್ರಿ. ನಿಮಗೆ ವಿಶೇಷವಾದ ಜ್ಞಾನ ಕೊಟ್ಟಿದ್ದೀನಲ್ಲ, ನಾನೆಂದೂ ಮಾರ್ಪಡದಂತ ದೇವರು. ಹಲ್ಲೆಲೂಯಾ. ನೀವು ನನ್ನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಪೂರ್ವಿಕರು ಮಾತು ಕೇಳದೆ ಕೋಪ ಎಬ್ಬಿಸಿದ್ರು ಅಂತ ಹೇಳ್ತಾರೆ ಸ್ಥಳದಲ್ಲಿ. ಹಲ್ಲೆಲೂಯಾ. ಆಮೇಲೆ ಆ ರೀತಿ ಕೋಪವನ್ನು ಎಬ್ಬಿಸದೆ ದೇವರನ್ನ ಪ್ರೀತಿಯಾಗಿ ಕಾಣ್ರಿ, ದೇವರ ವಾಕ್ಯವನ್ನು ಅನುಸರಿಸಿರಿ. ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತಹ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಹಲ್ಲೆಲೂಯಾ. ದೇವರನ್ನು ಪರೀಕ್ಷೆ ಮಾಡಿ ಹೃದಯವನ್ನ ಕಠಿಣ ಮಾಡಿಕೊಳ್ಬೇಡ್ರಿ. ಹಲ್ಲೆಲೂಯಾ. ದೇವರನ್ನ ಪರೀಕ್ಷೆ ಮಾಡಕ್ಕೆ ನಮ್ಮ ಕೈಯಲ್ಲಿ ಆಗ್ತದ ಪ್ರಿಯರೇ? ಆತನು ಹೇಳುವಂತ ಮಾರ್ಗದಲ್ಲಿ ನಾವು ನಡಿಬೇಕಷ್ಟೇ. ಅದನ್ನ ಬಿಟ್ಬಿಟ್ರೆ ನಮಗೆ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳ್ರಿ. ಅಪ್ಪ, ನನಗಿಂತ ಸಂಕಟ ಇದೆ. ದೇವ್ರಿಗೆ ಆಲ್ರೆಡಿ ಗೊತ್ತು, ನಿಮ್ಮ ಕಷ್ಟಗಳೆಲ್ಲ ಗೊತ್ತು, ದುಃಖಗಳು ಗೊತ್ತು, ಗೋಳಾಟ ಗೊತ್ತು, ಎಲ್ಲ ಗೊತ್ತು. ಆದರೂ ನೀವು ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥನೆ ಮಾಡಿದ್ರೆ ನಾನೆಲ್ಲವನ್ನು ಅದನ್ನ ನಿಮಗೆ ಬಿಡುಗಡೆ ಮಾಡ್ತೇನೆ. ಹಲ್ಲೆಲೂಯಾ. ಇದು ದೇವರು ಹೇಳ್ತಾರೆ. ಹಾಗಾಗಿ ನೋಡಿ, ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲೇ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು. ಹಲ್ಲೆಲೂಯಾ. ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ಆ 40 ವರ್ಷಗಳು ಆ ಇಸ್ರಾಯೇಲ್ ಜನರು ಎಲ್ಲ ನೋಡಿದ್ದಾರೆ. ದೇವರು ಒಳ್ಳೆತನ ಯಾವ ರೀತಿಯ ಸಹಾಯ ಮಾಡಿದರು,
ಮನ್ನವನ್ನ ಕೊಟ್ರು, ಬಂಡೆ ಹೊಡೆದು ನೀರು ಕೊಟ್ರು, ಸಮುದ್ರವನ್ನ ವಿಭಾಗ ಮಾಡಿದ್ರು. ಆದರೂ ನೀವು ನನ್ನನ್ನ ಪರೀಕ್ಷೆ ಮಾಡ್ತೀರಾ? ಇನ್ನೆಷ್ಟು ನಿಮ್ಮನ್ನ ನಾನು ಸಹಿಸಿಕೊಳ್ಳಲಿ? ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಯಾರಾದ್ರೆ ದೇವ್ರನ್ನ ಪರೀಕ್ಷೆ ಮಾಡ್ತಾರ ಪ್ರಿಯರೇ? ನಾನ್ ನಿಮ್ಮ ಮುಂದೆ, ನಿಮ್ಮ ಕಣ್ಣು ಮುಂದೆನೆ ಅದ್ಭುತ ಕಾರ್ಯಗಳನ್ನ ಮಾಡಿದ್ದೇನೆ. ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಎಷ್ಟು ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳನ್ನ ಮಾಡಿದರು. ಆದರೂ ನಿಮ್ಮ ಮುಂದಗಡೆ ಬಂದ್ರು ನೀವು ನನ್ನನ್ನ ಗುರ್ತಿಡಿಲಿಲ್ಲ. ನಿಮ್ಮ ಒಳಗೆ ನಾನು ವಾಸ ಮಾಡ್ತಾ ಇರೋದು ನಿಮ್ಗೆ ತಿಳಿಯೋದಿಲ್ಲವೋ? ಹಾಲೆಲೂಯಾ. ಪವಿತ್ರಾತ್ಮನು ಹೇಳುವ ಪ್ರಕಾರ ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟು ಒಳ್ಳೆಯದು. ರವಲ ಚಂದ ರುಕೋನಪ. ಹಾಲೆಲೂಯಾ. ಸುಮ್ಮನೆ ಅಲ್ಲ, ನಾವು ಬೇರೆ ಬಾಯಿ ಮಾತಿನಿಂದ ಸನ್ಮಾನಿಸಿದ್ರೆ ಏನೂ ನಡೆಯಲ್ಲ ಪ್ರಿಯರೇ. ನಮ್ಮ ಮನಸ್ಸಿಗೆ ತೃಪ್ತಿ ಅಷ್ಟೇ. ಇದೆಲ್ಲೂ ಪರಲೋಕಕ್ಕೆ ಎಲ್ಲೂ ಹೋಗುವುದೇ ಇಲ್ಲ. ಹಾಲೆಲೂಯಾ. ಹಾಗಾಗಿ ಆದದ್ರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದನು. ಯಾರನ್ನ? ದೇವರನ್ನ ಪರೀಕ್ಷಿಸಿದವರನ್ನು. ದೇವರು ಹೃದಯದಲ್ಲಿ ನೊಂದುಕೊಂಡು ಯಾವಾಗಲೂ ಅವರ ಮೇಲೆ ಏನಂತೆ, ಯಾವಾಗಲೂ ಅವರು ಸಂತತಿಯವರ ಮೇಲೆ ಬಹಳವಾಗಿ ದೇವರು ಕೋಪಗೊಂಡ್ರು. ಯಾವ ಕುಟುಂಬ ದೇವರನ್ನು ಪರೀಕ್ಷೆ ಮಾಡ್ತದೋ ಆ ಕುಟುಂಬದ ಮೇಲೆ ದೇವರ ಕೋಪ ಇದೆ ಪ್ರಿಯರೇ. ಆ ದೇವರ ಕೋಪವನ್ನ ಯಾವತ್ತು ಮನುಷ್ಯನ ಮೇಲೆ ನಾವು ತೆಗೆದುಕೊಳ್ಳಬಾರದು. ಹಾಲೆಲೂಯಾ. ಒಬ್ಬ ಮನುಷ್ಯನ ಮೇಲೆ ನಾವು ಕೋಪಗೊಂಡು ನಾಳೆ ಸರಿಯಾಗ್ಬೋದು. ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ ನಾವು ಹೇಗೆ ಸಮಾಧಾನ ಪಡಿಸೋದು ದೇವರ ಹತ್ರ? ಹಾಲೆಲೂಯಾ. ಹಾಗಾಗಿ ದೇವರನ್ನ ಕೋಪವನ್ನು ಎಬ್ಬಿಸಿದೆ. ಅವರು ಹೇಳಿದ ಮಾರ್ಗದಲ್ಲಿ ನಡಿಲಿಕ್ಕೆ ನಮಗೇನ್ ಕಷ್ಟ ಪ್ರಿಯರೇ? ಇದೆಲ್ಲ ಯಾತಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು? ನಾವ್ ಈ ಲೋಕ ಬಿಟ್ಟ ಮೇಲೆ ನಮ್ಮ ಆತ್ಮ ಪರಲೋಕ ರಾಜ್ಯ ಸೇರ್ತದೆ ಅಂತ ದೇವರು ಇಷ್ಟಪಡ್ತಾರೆ. ನಶಿಸಿ ಹೋಗುವಂತ ಆತ್ಮಗಳಿಗಾಗಿ ನಾನು ರಕ್ಷಣೆ ಮಾರ್ಗ ಕೊಡ್ತಾ ಇದ್ದೀನಿ, ಪರಲೋಕ ರಾಜ್ಯ ಕೊಡ್ತಾ ಇದ್ದೇನೆ. ಇನ್ನೇನ್ ಬೇಕು ನಿಮಗೆ ಅಂತ ಕೇಳ್ತಾರೆ ಸ್ವಾಮಿ. ಹಾಲೆಲೂಯಾ. ಇದಕ್ಕಾಗಿ ನಾನು ನಿಮ್ಮನ್ನ ಕರೆದನಲ್ಲ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ಈ ಕರ್ತನೆ ಸ್ವಾಮಿ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ, ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಜೀವವುಳ್ಳ ಪರಲೋಕದ ತಂದೆ, ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬಗಳನ್ನ ನಿಮ್ಮ ಕರಳದೊಪ್ಪಿಸ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡ್ತೀನಿ, ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.